ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಾಬುದಾನವನ್ನು ಬಳಸ್ಕೊಂಡು ಒಂದು ಸಂಡಿಗೆಯನ್ನು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ ಆಗೋಷ್ಟು ಸಾಬುದಾನವನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿಬಿಟ್ಟು ಅದಕ್ಕೆ ಒಂದು 2 ಕಪ್ ಆಗುವಷ್ಟು ನೀರನ್ನು ಹಾಕಿ ಒಂದು 4 ಗಂಟೆಗಳ ಕಾಲ ನಾನು ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ನೀವು ರಾತ್ರಿ ಇಡೀ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡೋದಕ್ಕೂ ಬರುತ್ತೆ. ನಾನಿಲ್ಲಿ 4 ಗಂಟೆ ನೆನೆಸ್ಬಿಟ್ಟು ಇದನ್ನು ನೋಡಿ 4 ಗಂಟೆ ಆದಮೇಲೆ ಈ ರೀತಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಸ್ಮೂತಾಗಿರುತ್ತೆ. ಇಷ್ಟಾದರೆ ಸಾಕಾಗತ್ತೆ. ಈ ಥರ ನಾನು 4 ಗಂಟೆ ನೆನೆಸಿ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಉಬ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಒಂದು ಬೇರೆ ಪಾತ್ರೆಯನ್ನು ತಗೊಂಡು ನಾನು ನೆನೆಸಿಟ್ಟಿರೋಂಥ ಸಾಬುದಾನವನ್ನು ಅದಕ್ಕೆ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಇದಕ್ಕೆ 4 ಕಪ್ ಆಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಯಾವ ಕಪ್ಪಲ್ಲಿ ನೀವು ಸಾಬುದಾನವನ್ನು ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 4 ಕಪ್ ನೀರನ್ನು ಹಾಕ್ಕೊಳ್ಳಿ. ನಂತರ ಬೇಕು ಅಂದರೆ ಮಧ್ಯದಲ್ಲಿ 1 ರಿಂದ 2 ಕಪ್ ಆಗುವಷ್ಟು ನೀರನ್ನು ಮತ್ತೆ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ನಾನು ಒಲೆ ಮೇಲೆ ಇಟ್ಟಿದ್ದನ್ನ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಸಣ್ಣ ಉರಿಯಲ್ಲಿ ನಾನು ಇದನ್ನು ಬೇಯಲಿಕ್ಕೆ ಇಟ್ಕೊತಾ ಇದ್ದೀನಿ. ಇದನ್ನು ಮಧ್ಯೆ ಮಧ್ಯೆ ಕೈ ಆಡಿಸ್ಕೊಂಡು ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಸಾಬುದಾನ ತಳ ಹಿಡಿಯೋದು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ನೋಡಿ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಇವಾಗ ಇದೆಲ್ಲ ಚೆನ್ನಾಗಿ ಬೆಂದು ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಇನ್ನೊಂದು 2 ನಿಮಿಷ ಇದು ಬೇಯಬೇಕು. ಸೊ ಅಲ್ಲಿವರೆಗೂ ಇದನ್ನು ಬೇಯಲಿಕ್ಕೆ ಬಿಡೋಣ. ಸ್ವಲ್ಪ ದಪ್ಪ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಒಂದು 2 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಇದಕ್ಕೆ ಖಾರಕ್ಕೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿನ ಪೇಸ್ಟನ್ನು ಒಂದು 2 ಚಮಚದಷ್ಟು ಹಾಕ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿನ ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡ್ರೆ ಆಯಿತು. ನಂತರ ಇಲ್ಲಿ ಜೀರಿಗೆಯನ್ನು ಕೂಡ ನಾನು ಒಂದು ಚಮಚದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ಪೆಷಲ್ ಆಗಿರುವಂಥ ಇಂಗ್ರೀಡಿಯೆಂಟ್ ಹಾಕ್ಕೊಳ್ಳೋಣ. ಅದನ್ನ ಹಾಕೋದ್ರಿಂದ ಈ ಒಂದು ಸಂಡಿಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಓಂಕಾಳು ಒಂದು 1/4 ಟೀ ಸ್ಪೂನಷ್ಟು ಹಾಕೋದ್ರಿಂದ ಒಳ್ಳೆ ಪರಿಮಳನೂ ಬರುತ್ತೆ. ಮತ್ತು ತಿನ್ನುವಾಗ ಬಾಯಿಗೆ ಸಿಗತ್ತಲ್ವ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ಓಂಕಾಳನ್ನು ಹಾಕ್ಕೊಂಡು ಒಮ್ಮೆ ಮತ್ತೆ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದೆ. ಒಂದು 2 ನಿಮಿಷ ಇದೇ ರೀತಿ ಕೈ ಆಡಿಸ್ಕೊಳ್ಳಿ. ಅದಾದ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು. ನಾನು ಲಾಸ್ಟಲ್ಲಿ ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂತಂದರೆ ಇದು ಎಷ್ಟು ಆಗತ್ತೆ ಪ್ರಮಾಣ ನೋಡಿಕೊಂಡು ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಆಲ್ಮೋಸ್ಟ್ ಇದು ಬೆಂದಿದೆ. ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಬಂದಿದೆ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ನಿಮ್ಮ ರುಚಿಗೆ ಅನುಸಾರವಾಗಿ ಇಲ್ಲಿ ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಒಣಗಿದ ಮೇಲೆ ಮತ್ತು ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಸಂಡಿಗೆ ಒಣಗಿದ ಮೇಲೆ, ಅದಕ್ಕೋಸ್ಕರ. ಸೊ ಇವಾಗ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮತ್ತು ಇವಾಗ ಗ್ಯಾಸನ್ನು ಕೂಡ ಆಫ್ ಮಾಡಿಕೊಂಡು ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಗ್ಲಾಸಿಯಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಕನ್ಸಿಸ್ಟೆನ್ಸಿಲಿದೆ. ನಾನು ಇದನ್ನ ಬಿಸಿ ಬಿಸಿಯಾಗಿ ಏನು ಸಂಡಿಗೆ ಹಾಕ್ತಾ ಇಲ್ಲ. ಇದನ್ನು ಸ್ವಲ್ಪ ಕೂಲ್ ಡೌನ್ ಆಗಲಿಕ್ಕೆ ನಾನು ಬಿಡ್ತಾ ಇದ್ದೀನಿ. ಒಲೆಯಿಂದ ಕೆಳಗೆ ಇಳಿಸಿಟ್ಟಿದ್ದೀನಿ ನಾನು. ನೋಡಿ ಈ ಥರ ಇದೆ. ನಿಮಗೆ ತುಂಬಾ ಗಟ್ಟಿ ಇದೆ ಅಂತ ಅನಿಸಿದ್ರೆ ನೀರನ್ನು ಒಮ್ಮೆ ಬಾಯ್ಲ್ ಮಾಡಿ ಸ್ವಲ್ಪ ಬೇಕಾದರೆ ನೀವು ಸಂಡಿಗೆ ಹಾಕೋ ಟೈಮ್ಗೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬಟ್ಟೆ ಮೇಲೆಲ್ಲ ಏನು ಇದು ಹಾಕ್ತಾ ಇಲ್ಲ. ಬಟ್ಟೆ ಮೇಲೆ ಹಾಕಿದ್ರೆ ಅದು ಉಪ್ಪು ಖಾರ ಎಲ್ಲ ಬಟ್ಟೆ ಎಳ್ಕೊಂಬಿಡುತ್ತೆ, ಅದಕ್ಕೋಸ್ಕರ ನಾನು ಬಟ್ಟೆ ಮೇಲೆ ಹಾಕ್ತಾ ಇಲ್ಲ. ಫುಲ್ ಸ್ವಲ್ಪ ಕೂಲ್ ಆದಮೇಲೆ ಸ್ವಲ್ಪ ಬೆಚ್ಚಗಿದೆ ಅನ್ನುವಾಗ ನಾನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ರೀತಿ ಸಂಡಿಗೆಯನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಇಲ್ಲಿ ವೀಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನಲ್ವ ಅದೇ ರೀತಿಯಾಗಿ ನಾನು ಸಂಡಿಗೆಯನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡಕ್ಕೆ ನೀವು ಹಾಕ್ಕೊಳ್ಬಹುದು. ನಾನಿಲ್ಲಿ 1 ಸ್ಪೂನ್ ತೊಗೊಂಡು 1 ಸ್ಪೂನಲ್ಲಿ ಎಷ್ಟು ಬರುತ್ತೆ ಆ ಥರ ಅಳತೆಯಲ್ಲಿ ನಾನು ಇದನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ರೌಂಡ್ಗೆ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ನಾನು ಒಂದು ರೀತಿಯಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಸಂಡಿಗೆಯನ್ನು ಹಾಕ್ಕೊಂಡು ತೊಗೊಂಬರ್ತೀನಿ. ನೋಡಿ ಇದನ್ನು ನೀವು ತುಂಬ ತೆಳುವಾಗಿ ಹಾಕಕ್ಕೆ ಹೋಗಬೇಡಿ, ಅಥವಾ ತುಂಬ ದಪ್ಪವಾಗಿಯೂ ಬೇಡ. ಮೀಡಿಯಮ್ ಆಗಿ ಇದನ್ನು ಸ್ವಲ್ಪನೇ ಪ್ರೆಸ್ ಮಾಡಿ ಹಾಕಿದ್ರೆ ಸಾಕಾಗತ್ತೆ. ನೋಡಿ ಇದು ಒಣಗಿದ ಮೇಲೆ ಮತ್ತೆ ತೆಳುವಾಗಿ ಆಗತ್ತೆ, ಅದಕ್ಕೋಸ್ಕರ. ನೋಡಿ ಇದೇ ರೀತಿ ನಾನು ಎಲ್ಲವನ್ನು ಹಾಕಿ ಇವಾಗ ಒಣಗಿಸಿದ್ದೀನಿ. ಸುಮಾರು ಒಂದು 115ರಿಂದ 120 ಸಂಡಿಗೆ ನನಗೆ 1 ಕಪ್ಪಲ್ಲಿ ಆಗಿದೆ. ನೋಡಿ ಈ ಥರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಸಂಡಿಗೆ. ನೋಡಿ
ಎಷ್ಟು ಚೆನ್ನಾಗಾಗಿದೆ. ಇದು ಇವಾಗ ಚೆನ್ನಾಗಿ ಬಿಸಿಲಲ್ಲಿ ಒಂದು 4 ದಿನ ಒಣಸ್ಕೋಬೇಕು. ಫಸ್ಟ್ ಒಂದು ದಿನ ಒಣಗಿಸ್ದಾಗ್ಲೇ ಅದು ಶೀಟಿಂದ ನೀಟಾಗಿ ಬಿಟ್ಕೊಂಡ್ಬಂದುಬಿಡುತ್ತೆ. ಆಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀವು ಒಣಸ್ಕೊಳ್ಬಹುದು. ನೋಡಿ, ನಾನು ಚೆನ್ನಾಗಿ ಒಣಗಿದ ಮೇಲೆ ಪ್ಲೇಟಲ್ಲಿ ಹಾಕಿ ಈ ರೀತಿ ಒಣಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಇದು ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ. ನಾನು ಮೀಡಿಯಮ್ ಸೈಜಲ್ಲಿ ಹಾಕಿದ್ದೆ. ಇವಾಗ ನೋಡಿ ಇದು ಎಷ್ಟು ತೆಳುವಾಗಿ ಆಗಿದೆ ಅಂತ. ಇವಾಗ ಇದನ್ನು ನಾನು ಡೀಪ್ ಫ್ರೈ ಮಾಡಿ ನಿಮಗೆ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಫುಲ್ ಗರಿಗರಿಯಾಗೋ ರೀತಿ ಇದನ್ನು ನೀಟಾಗಿ ಒಣಸ್ಕೊಳ್ಬೇಕು. ಒಣಸ್ಕೊಂಡ್ರೆ ನೀವು ಡಬ್ಬದಲ್ಲಿ ತುಂಬಿಟ್ರೆ ವರ್ಷಗಟ್ಟಲೆ ಇದನ್ನು ನೀವು ಬಳಸ್ಕೊಳ್ಬಹುದು. ನೋಡಿ, ಇವಾಗ ಇದನ್ನು ಎಣ್ಣೆ ಕಾಯಿರೋಂಥ ಸಂಡಿಗೆಯನ್ನು ನಾವು ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊಂಡು ಬರ್ತಾ ಇದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿಕೊಂಡ್ರೆ ನಮ್ಮ ಸಾಬುದಾನ ಸಂಡಿಗೆ ರೆಡಿ ಆಗುತ್ತೆ. ಸೀಮೆ ಅಕ್ಕಿ ಅಂತ ಕೂಡ ಇದಕ್ಕೆ ಕರೀತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಿಯೂ ಇದನ್ನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.